ಹೊಸ ಜಾನರ್ನ ಕನ್ನಡ ಇಂಡಸ್ಟ್ರಿಗೆ ಇಂಟ್ರೊಡ್ಯೂಸ್ ಮಾಡ್ದಂಗೆ ನನಗಿತ್ತು. ಇಟ್ ವಾಸ್ ವೆರಿ ರಿಲೆವೆಂಟ್, ಕತೆಗೆ ತುಂಬಾ ರಿಲೆವೆಂಟ್ ಆಗಿತ್ತು. ವೈ 1997 ಇಸ್ ಮಲ್ನಾಡ್ ಫಿಕ್ಷನಲ್ ಟೌನ್ ಅಲ್ಲಿ. ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್ ಅಬೌಟ್ ರಂಗಾಯಣ ರಘು's ಕ್ಯಾರೆಕ್ಟರ್. ಇದು ಕೊಲೆ. ದಟ್ ಇಸ್ ದಿ USP ಆಫ್ ದಿಸ್ ಸ್ಟೋರಿ. ರಘು ಸರ್ ಇನ್ಫ್ಯಾಕ್ಟ್ ಒಬ್ಬ ವ್ಯವಸಾಯಿ ತರ ಕಾಫಿ ತೋಟದಲ್ಲಿ ಕೆಲಸ ಮಾಡ್ಕೊಂಡು ಅವ್ರ ಮನೆ ಸುತ್ತಮುತ್ತ ಹಂಗೆ ಓಡಾಡ್ತಾ ಇರ್ತಾರೆ. ಮಧ್ಯಾಹ್ನ ಎಲ್ಲರೂ ಬಂದು ಊಟ ಮಾಡಬೇಡಿ. When a director turns like Hemant Emrao turns producer, is it a boon or a bane for another director? ಡಿರೆಕ್ಟರ್ದು ಪರ್ಸ್ಪೆಕ್ಟಿವ್ ಎಲ್ಲೂ ತರ್ತಾ ಇರಲಿಲ್ಲ. ನಮಸ್ಕಾರ ಜನಾರ್ದನ್ ಚಿಕ್ಕಣ್ಣ ಅವ್ರಿಗೆ. ನಿಮ್ಮ ಬಗ್ಗೆ ನಾವು ಫಸ್ಟು ದ ಡೈರೆಕ್ಟೋರಿಯಲ್ ಇಂಪ್ಯಾಕ್ಟ್ ಗುಲ್ಟು ಒಂದು ಜಾನರ್ನ ನೀವೊಂಥರ ಒಂದು ಹೊಸ ಜಾನರ್ನ ಕನ್ನಡ ಇಂಡಸ್ಟ್ರಿಗೆ ಇಂಟ್ರೊಡ್ಯೂಸ್ ಮಾಡ್ದಂಗೆ ನನಗಿತ್ತು. ಟುಡೇ ಆಲ್ಸೋ ನಾವು ಏನೇ ಬರಿಬೇಕು ಅಂದ್ರೂ ಒಂದು ಗುಲ್ಟು ಡೈರೆಕ್ಟರ್ ಫೇಮ್ ಅಂತ ಜನಾರ್ದನ್ ಚಿಕ್ಕಣ್ಣ ಅಂತ. ಇವತ್ತು ನೀವು ಐ ನೋ ಸಮ್ ಥಿಂಗ್ಸ್ ಹೌಡ ಹ್ಯಾಡ್ ಯುವರ್ ಎಫರ್ಟ್ಸ್ ಬಟ್ ಡಿಂಟ್ ವರ್ಕ್ ಔಟ್, ಬಟ್ ಸ್ಟಿಲ್ there was something unique. ಸೊ ಇದು 3ನೇ ಫಿಲ್ಮು. ಹೌದು. ಅಜ್ಞಾತವಾಸಿ 1997 ಕಾಲಘಟ್ಟಕ್ಕೆ ಮಲೆನಾಡಿನಲ್ಲಿ ಹೇಳೋ ಕತೆ. ಯಾಕೆ ಈ ಕಾಲಘಟ್ಟನೇ ಆರಿಸಿಕೊಂಡಿದ್ದೀನಿ ಅಂದರೆ ಇಟ್ ವಾಸ್ ವೆರಿ ರಿಲೆವೆಂಟ್, ಕತೆಗೆ ತುಂಬ ರಿಲೆವೆಂಟ್ ಆಗಿತ್ತು. ವೈ 1997 ಇಸ್ ಆ ಮಲ್ನಾಡ್ ಫಿಕ್ಷನಲ್ ಟೌನಲ್ಲಿ ಒಂದು ಮನೆಗೆ ಒಂದು ಕಂಪ್ಯೂಟರ್ ಬರುತ್ತೆ ಹೊಸದಾಗಿ. ಓಕೆ. ಸೊ ಫಾರ್ ದ ವೆರಿ ಫಸ್ಟ್ ಟೈಮ್ ಆ ಟೆಕ್ನಾಲಜಿ ಇಂಟ್ರೊಡ್ಯೂಸ್ ಆದಾಗ, ಕಂಪ್ಯೂಟರ್ ಆ ಜಾಗಕ್ಕೆ ಬಂದಾಗ ಎಲ್ಲೋ ನಿಮ್ಮ ಸೈನ್ಸ್ ಫಿಕ್ಷನ್ ಇನ್ನೂ ಬಿಟ್ಟಿಲ್ಲ ನೀವು. ಇಲ್ಲ, ಅದು ಇಂಟ್ರೆಸ್ಟಿಂಗ್ ಇದೆ. ಅಂದ್ರೆ ಇನ್ ಸೆನ್ಸ್ ನಾವು ಗುಲ್ಟುಗೆ ಸೀಕ್ವೆಲ್ ಮಾಡ್ಬೇಕು ಅಂತ ಬರೆಯಕ್ಕೆ ಹೊರಟು ಅದು ಅಜ್ಞಾತವಾಸಿ ಆಯ್ತು. ಓಕೆ ಓಕೆ. ಸೊ ಹಂಗಾಗಿ ಆ ಕಂಪ್ಯೂಟರ್ ಎಲಿಮೆಂಟ್ ಸ್ವಲ್ಪ ಉಳ್ಕೊಂಡಿದೆ ಅಷ್ಟೇ. ಇಸ್ ದಿಸ್ ಎಕ್ಸ್ಕ್ಲೂಸಿವ್ ಫಾರ್ ಮೀ? ಐ ಡೋಂಟ್ ಥಿಂಕ್ ಸೊ. ಸೊ ಹಂಗಾಗಿ ಆ ಕಂಪ್ಯೂಟರ್ ಬಂದ್ಮೇಲೆ ಅಲ್ಲಿನ ಡೈನಾಮಿಕ್ಸ್ ಎಲ್ಲ ಹೆಂಗೆ ಚೇಂಜ್ ಆಗುತ್ತೆ, ಸೊ ಅಲ್ಲಿಂದು ಒಂದು ಹಾರ್ಮನಿ ಹೆಂಗೆ ಡಿಸ್ಟರ್ಬ್ ಆಗುತ್ತೆ. ಸೊ ಅದಕ್ಕೆ ಆ ಕಾಲ 1997 ತುಂಬ ಆ್ಯಪ್ಟ್ ಆಗಿತ್ತು. ಸೊ ಹಂಗಾಗಿ ಅಲ್ಲಿಗೆ ರೂಟ್ ಮಾಡ್ಕೊಂಡ್ವಿ. ಬಟ್ ವೈ ಪರ್ಟಿಕ್ಯುಲರ್ಲಿ ಇನ್ ಮಲೆನಾಡು ಎಲ್ಲಿ ಬೇಕಾದ್ರೂ ಮಾಡ್ಬೋದಾಗಿತ್ತು. ನಾವು ನಾಟ್ ಸ್ಪೆಸಿಫಿಕಲಿ ತುಂಬ ಕಲ್ಚರಲಿ ರೂಟೆಡ್ ಟೈಪ್ ಇಲ್ಲ ಅಲ್ಲಿ, ಬಟ್ ದೇರ್ ಆರ್ ಸರ್ಟನ್ ಎಲಿಮೆಂಟ್ಸ್ ಸಿನಿಮಾದಲ್ಲಿ. ಅದೇ ಅಫ್ಕೋರ್ಸ್ ಈಗ ರಿವೀಲ್ ಮಾಡೋಕ್ಕೆ ಟು ಅರ್ಲಿ. ಸೊ ಹಂಗಾಗಿ ಅಲ್ಲಿಂದು ಸೊಗಡು ಸ್ವಲ್ಪ ಬೇಕಾಗಿತ್ತು ನಮಗೆ. ಅಲ್ಲಿಂದು ತುಂಬ ಎಕ್ಸಾಕ್ಟ್ ಡಿಪಿಕ್ಷನ್ ಆಫ್ ಕಲ್ಚರ್ ಇಲ್ಲದೆ ಹೋದ್ರು ಸರ್ಟನ್ ಎಲಿಮೆಂಟ್ಸ್ ಅಲ್ಲಿಗೆ ತುಂಬ ಸೂಕ್ತ ಅಂತ ಅಂದ್ಬಿಟ್ಟು ಅನಿಸಿತ್ತು. ಸೊ ಹಂಗಾಗಿ ಅಲ್ಲಿಗೆ ರೂಟ್ ಮಾಡಿದ್ವಿ. ವಾಟ್ ಈಸ್ ವೆರಿ ಇಂಟ್ರೆಸ್ಟಿಂಗ್ ಅಬೌಟ್ ರಂಗಾಯಣ ರಘು's ಕ್ಯಾರೆಕ್ಟರ್ ಇಸ್ ಹಿಸ್ ಸಟಲಿಟಿ. ನಾನು ಯಾವಾಗಲೂ ಅನ್ಸುತ್ತೆ ಪೊಲೀಸ್ ಆಫೀಸರ್ಸ್ ನಾವು ತುಂಬ ನೋಡ್ತೀವಿ. ಪೊಲೀಸ್ ಆಫೀಸರ್ಸ್ ಅಂದರೆ ಫುಲ್ ಆ್ಯಕ್ಷನ್, ಎವ್ರಿಥಿಂಗ್ ಸ್ಟ್ಯಾಂಡ್ಸ್. ಬಟ್ ವೆನ್ ಇಟ್ ಕಮ್ಸ್ ಟು ಸಟಲಿಟಿ, ಹೌ ಕ್ಯಾನ್ ಅ ಪೊಲೀಸ್ ಆಫೀಸರ್ ಇನ್ವೆಸ್ಟಿಗೇಟ್ ಅ ಕ್ರೈಮ್ ವಿತ್ ಸೋ ಮಚ್ ಆಫ್ ಸೈಲೆನ್ಸ್ ಅಂತ. ಸೊ ದ ಪ್ರೋಸೆಸ್ ಆಫ್ ಬ್ರಿಂಗಿಂಗ್ ಥ್ರೂ ರಂಗಾಯಣ ರಘು's ಕ್ಯಾರೆಕ್ಟರ್ ಅದನ್ನ ಹೇಳೋಕೆ ಅಂದ್ರೆ ದಟ್ ಇಸ್ ದಿ USP ಆಫ್ ದಿಸ್ ಸ್ಟೋರಿ. ಓಕೆ. ಅಂದ್ರೆ ಇಲ್ಲಿ ಒಂಥರ ರೆಗ್ಯುಲರ್ ಪೊಲೀಸ್ ಪಾತ್ರ ತರ ಇಲ್ಲ. ಸೊ 25 ವರ್ಷ ಆಗಿರುತ್ತೆ ಆ ಊರಲ್ಲಿ, ಆ ಹಳ್ಳಿಲಿ ಒಂದು ಪೊಲೀಸ್ ಸ್ಟೇಷನ್ ಸೆಟಪ್ ಆಗಿ, ಬಟ್ ಯಾವುದೇ ರೀತಿ ಕ್ರೈಮ್ ರಿಪೋರ್ಟ್ ಆಗಿರಲ್ಲ. ಸೊ ಹಾಗಾಗಿ ಇವರಿಗೆ ಬೇರೆ ಕೆಲಸ ಇರಲ್ಲ. ಅವರು ಸಾಮಾನ್ಯರ ತರ. ರಘು ಸರ್ ಇನ್ಫ್ಯಾಕ್ಟ್ ಒಬ್ಬ ವ್ಯವಸಾಯಿ ತರ ಕಾಫಿ ತೋಟದಲ್ಲಿ ಕೆಲಸ ಮಾಡ್ಕೊಂಡು ಅವ್ರ ಮನೆ ಸುತ್ತಮುತ್ತ ಹಂಗೆ ಓಡಾಡ್ತಾ ಇರ್ತಾರೆ. ಡಬಲ್ ಜಾಬ್ ಅದು. ಹೌದು. ಅಂದ್ರೆ ದೇರ್ ಇಸ್ ನೋ ಅದರ್ ಜಾಬ್. ಇಲ್ಲೇನು ಕೆಲಸ ಇಲ್ದಿರೋ ಕಾರಣ ಅವರು ವ್ಯವಸಾಯ ಮಾಡ್ಕೊಂಡಿರ್ತಾರೆ. ಸೊ ಆಫ್ಟರ್ 25 years ಪೊಲೀಸ್ ಇನ್ಸ್ಟಿಂಕ್ಟ್ ಇಲ್ಲದೆ ಇರೋ ಒಂದು ಪೊಲೀಸ್ ಆಫೀಸರ್ಗೆ ಒಂದು ಕ್ರೈಮ್ ಸಾಲ್ವ್ ಮಾಡಬೇಕು ಅಂತ ಬಂದಾಗ ಅವರು ಹೆಂಗೆ ಸಾಲ್ವ್ ಮಾಡ್ತಾರೆ. ಸೊ ನನಗೆ ಕತೆ ಪಿಕ್ ಮಾಡಿದಾಗ ಅದೇ ಸಖತ್ ಇಂಟ್ರೆಸ್ಟಿಂಗ್ ಮ್ಯಾಟರ್ ಆಫ್ ಫ್ಯಾಕ್ಟ್ ಆಗಿದ್ದು ಅವ್ರ ಮೆಥಡಾಲಜಿ ಆಫ್ ಸಾಲ್ವಿಂಗ್ ದಿ ಕ್ರೈಮ್. ಅಲ್ಲ, ಮೈ ಇಂಟ್ರೆಸ್ಟ್ ಇಸ್ ಹೌ ಡು ಯು ಸಾಲ್ವ್ ಅ ಕ್ರೈಮ್ ಜಸ್ಟ್ ವಿತ್ ಯುವರ್ ಎಕ್ಸ್ಪ್ರೆಷನ್ಸ್ ಅಂಡ್ ಸೈಲೆನ್ಸ್, ಬಿಕಾಸ್ ಯು ಹ್ಯಾವ್ ಟು ಇನ್ವೆಸ್ಟಿಗೇಟ್, ಯು ಹ್ಯಾವ್ ಟು ಗೋ ಔಟ್, ಯು ಹ್ಯಾವ್ ಟು ಡೂ ಸಮ್ ಆಕ್ಷನ್. ಸೊ ರನ್ನಿಂಗ್, ಅಟ್ಲೀಸ್ಟ್ ಯು ವಿಲ್ ಹ್ಯಾವ್ ಅ ಗನ್ ವಿತ್ ಹಿಮ್. ನೋ ಅಬ್ಸಲ್ಯೂಟ್ಲಿ ಗನ್ ಇಲ್ಲ. ಎಲ್ಲೊಂಥರ ಆಕ್ಷನ್ ಬ್ಲಾಕ್ ಅನ್ನೋ ಥರ ಎಲ್ಲೂ ಇಲ್ಲ. ಸೊ ತುಂಬ ಅವರ ಪಾತ್ರಕ್ಕೆ ಅವ್ರಿಗೇನು ಕ್ಯಾರೆಕ್ಟರ್ ಅಂತ ಮಾಡಿದ್ದೀವಿ, ಅದ್ರ ಹೇಳಿದ್ರೆ ಇನ್ಸ್ಪೆಕ್ಟರ್, ಹೇಳಿಲ್ಲ ಅಂತಂದ್ರೆ ಅವ್ರ ಜನಸಾಮಾನ್ಯ. ಅದೇ ಮೋಲ್ಡಲ್ಲೇ ಕಥೆನೂ ಸಾಲ್ವ್ ಆಗುತ್ತೆ. ಓಕೆ. ಬಟ್
ಒಂದು 25 ಇಯರ್ಸ್ ಏನು ಕ್ರೈಮ್ ನಡೆದಿರೋ ಒಂದು ಸಿಂಬಾಲಿಸಮ್ ಆಗಿ ತೋರಿಸ್ತೀರಾ. ಬಟ್ ಇಸ್ ದೇರ್ ಎನಿ ರಿಯಲ್ ಎಕ್ಸಾಂಪಲ್ ಯು ಕ್ಯಾನ್ ಥಿಂಕ್ ದಟ್ ಸಮ್ವೇರ್ 10 years ಆದರೂ ಒಂದು ಕ್ರೈಮ್ ನಡೆದಿರೋ ಪ್ಲೇಸ್, ಅಟ್ಲೀಸ್ಟ್ 10 years ಅಟ್ಲೀಸ್ಟ್? ಯೂಶಲಿ ಸ್ಕ್ರಿಪ್ಟ್ ಮಾಡಬೇಕಾದ್ರೆ ನಮಗೆ ಆ ರೆಫರೆನ್ಸಿಂಗ್ ಪಾಯಿಂಟ್ ಅಂತ ಒಂದಿರುತ್ತಲ್ವಾ. ಸೊ ಟು ರಿಯಲೈಸ್ ನಮ್ಗೆ ಹೆಂಗಾಗುತ್ತೆ ಅಂತಂದರೆ ಆ ರೆಫರೆನ್ಸ್ ಪಾಯಿಂಟ್ ಇಲ್ಲದೆ ಇದ್ದಾಗ ಆರ್ ಯು ಆನ್ ದಿ ರೈಟ್ ಟ್ರ್ಯಾಕ್ ಅಂತ ಅಂದ್ಬಿಟ್ಟು ಕೆಲವೊಂದು ಕಡೆ ತುಂಬ ಇನ್ಸೆಕ್ಯೂರಿಟೀಸ್ ಕಾಡ್ತಾ ಹೋಗುತ್ತೆ. ಬಟ್ ದಿ ಬೆಸ್ಟ್ ಪಾರ್ಟ್ ಆಫ್ ಇಟ್ ಇಸ್ ಆ ರೆಫರೆನ್ಸ್ ಇಲ್ಲದೆ ಇದ್ದಾಗ ದೇರ್ ಇಸ್ ಸಮಥಿಂಗ್ ನ್ಯೂ ದಟ್ ಇಸ್ ಕಮಿಂಗ್ ಔಟ್ ಅನ್ನೋದು ಫೀಲ್ ಆಗುತ್ತೆ. ಸೊ ಹಂಗಾಗಿ ಆ ಥರ ರೆಫರೆನ್ಸಿಂಗ್ ಪಾಯಿಂಟ್ ಇದ್ಯಾವುದೂ ಇಟ್ಕೊಂಡಿಲ್ಲ ನಾವು. ಈ ಕೇಸ್ನ ಇಲ್ಲಿ ಈ ಥರ ಟ್ವಿಸ್ಟ್ ಆ್ಯಂಡ್ ಟರ್ನ್ ಮಾಡಿ ಹಿಂಗೆ ಫಿಕ್ಷನಲೈಸ್ ಮಾಡೋಣ ಅಂತ ಅಂದ್ಬಿಟ್ಟು ಯಾವುದೇ ಒಂಥರ ರೆಫರೆನ್ಸಿಂಗ್ ಪಾಯಿಂಟ್ ಇಟ್ಕೊಂಡಿರ ಕತೆ ಆಗಿರೋದು. ಪ್ಯೂರ್ಲಿ ಆನ್ ಪೇಪರ್, ದಿ ಎಂಟೈರ್ ಸ್ಟೋರೀಸ್ ಕುಕ್ಡ್ ಅಪ್ ಓನ್ಲಿ ಆನ್ ಪೇಪರ್. Okay. Somewhere we always think at least a crime like this is based on real incident anta. You didn't even the crime is fictional, huh? Crime is also fictional. I hope it doesn't turn into reality. Okay. ಫಿಕ್ಷನಲ್ ಇದೆ. ನಾವಂದ್ರೆ ಎಲ್ಲೋ ರಿಯಲ್ ಲೈಫ್ ಸ್ಟೋರಿ ಎಲ್ಲೋ ಪಿಕ್ ಮಾಡಿಲ್ಲ. Also with so many characters, andre what I feel is you have brought in characters who had Rangayana Raghudu ನಿಮ್ಗೆಲ್ಲೋ ಗೊತ್ತಿತ್ತಾ? Like did he take up this role along with Shakahari or ಇಲ್ಲ ಅಂದ್ರೆ ವಿ ಸ್ಟಾರ್ಟೆಡ್ ಆಫ್ ಮಚ್ ಬಿಫೋರ್ ಶಾಕಾಹಾರಿ. Okay. ಸೊ ಶಾಕಾಹಾರಿ ಶುರುವಾಗಿ ಮುಂಚೆನೆ ನಾವು ಶುರು ಮಾಡಿದ್ವಿ. ಸೊ ಹಂಗಾಗಿ ಆ ಲೈನಲ್ಲಿ ಇದ್ದಾಗ ನಾವು ಹೋಗಿ ಪಿಚ್ ಮಾಡಿದ್ದಲ್ಲ. ಆ್ಯಂಡ್ ಅಂದರೆ ಈಗ ನಾನು ಯಾಕೆ ರಘು ಸರ್ನ ಚೂಸ್ ಮಾಡಿದೆ ಅಂತ ಅಂದ್ಬಿಟ್ಟು ಇಫ್ ಐ ಗಿವ್ ಸಮ್ ರೀಸನ್ಸ್ ತುಂಬ ಇಂಟೆಲೆಕ್ಚುಲೈಸ್ ಮಾಡ್ದಂಗೆ ಇರುತ್ತೆ. ಬಟ್ ದಿ ಆ್ಯಕ್ಚುಯಲ್ ಐಡಿಯಾ ಇಸ್ ಐ ಲೈಕ್ ಹಿಮ್, ಐ ಲೈಕ್ ದಿ ಆ್ಯಕ್ಟರ್ ಇನ್ ಹಿಮ್. ಸೊ ನನಗೆ ಐ ಫೈಂಡ್ ವೇಸ್ ಟು ಕೊಲಾಬ್ರೇಟ್ ವಿತ್ ಹಿಮ್ ಬಿಕಾಸ್ ನನಗೆ ಅವ್ರ ಸಟಲಿಟಿ, ಎಕ್ಸೆಂಟ್ರಿಸಿಟಿ ತುಂಬ ಇಷ್ಟ. ಬಟ್ ಸಟಲಿಟಿ ತುಂಬಾ ಇಷ್ಟ ಅವ್ರಿಗೆ. But also having said that, the other actors in the movie like Ravi Shankar Gowda, now ಅವ್ರನ್ನ ಇನ್ಸ್ಟೆಂಟ್ ಆಗಿ ನೋಡಿದ ತಕ್ಷಣ ಓಕೆ ಹಿ ಈಸ್ ಗೋಯಿಂಗ್ ಟು ಬ್ರಿಂಗ್ ಸಮ್ ಹ್ಯೂಮರ್ ಟು ದ ಇದು ಅಂತ, ಅಥವಾ ಪಾವನ ಲೈಕ್ ಅದೇ ಸಿದ್ದು ಮೂಲಿಮನಿ ಆಲ್ಸೋ ಯು ಹವ್ ಬ್ರಾಟ್ ದೆಮ್ ಟು ಪ್ಲೇ ಡಿಫರೆಂಟ್ ಕ್ಯಾರೆಕ್ಟರ್ಸ್. ದಟ್ ಈಸ್ ವೆರಿ ಇಂಟ್ರೆಸ್ಟಿಂಗ್. ಸೊ ಹೌ ಡಿಡ್ ಯು ಥಿಂಕ್ ದಟ್ ದೇ ಕ್ಯಾನ್ ಪ್ಲೇ ದಿಸ್ ರೋಲ್? ಅಂದರೆ when an actress has a huge body of work with him ಅಲ್ಲ, he is definitely capable of doing much more. ಒಂದು ಅಂದರೆ ಇಟ್ ಬಿಕಮ್ಸ್ ಆರ್ ಜಾಬ್, ನಮ್ಮ ಜವಾಬ್ದಾರಿ ಆಗುತ್ತೆ. ಅವ್ರಿಗೆ ಬೇರೆ ಬೇರೆ ಚಾಲೆಂಜಿಂಗ್ ರೋಲ್ಸ್ ಥರ ಕೊಟ್ಟಾಗಲಿ ಮಾಡೋದಾಗಲಿ ಅವಾಗ ಅವರು ಆ ಸ್ಟೀರಿಯೋ ಟೈಪಿಂದ ಆಚೆ ಕಾಣಿಸ್ತಾ ಹೋಗ್ತಾರೆ. ಸೊ ಹಂಗಾಗಿ ರವಿಶಂಕರ್ ಸರ್ನ ನಾನು ಸ್ಟಾರ್ಟಿಂಗಲ್ಲಿ ಹೋಗಿ ಮೀಟ್ ಮಾಡಿದ ತಕ್ಷಣ ಅದನ್ನೇ ಹೇಳಿದ್ದು, ಸರ್ ಅಂದರೆ ನಾನು ನೋಡಿದ್ದೀನಿ, ಸುಮಾರು ನೋಡಿದ್ದೀನಿ, ಎಲ್ಲ ಮಾಡಿದ್ದೀನಿ, ಸಮೌ ಐ ಥಿಂಕ್ ಯು ವಿಲ್ ಫಿಟ್ ದ ಬಿಲ್ ವೆರಿ ಪರ್ಫೆಕ್ಟ್ಲಿ ಅಂತ ಅಂದ್ಬಿಟ್ಟು. ಸೊ ಹಂಗಾಗಿ ಹ್ಯೂಮರ್ ಬೇಡ, ಇಲ್ಲಿ ತುಂಬ ಇಂಪಾರ್ಟೆಂಟ್ ರೋಲ್ ಇದೆ. ಸೊ ಅದನ್ನು ಆ ವೆಯ್ಟೇಜ್ನ ನೀವು ಸ್ಟಿಪ್ ಆಫ್ ಮಾಡಿ, ಹ್ಯೂಮರ್ನ ಸ್ಟಿಪ್ ಆಫ್ ಮಾಡಿ, ಆ ಬಾಡಿ ಲ್ಯಾಂಗ್ವೇಜ್ ಫುಲ್ ಕಂಟ್ರೋಲ್ಡ್ ಆಗಿ ಬಂದರೆ ಒಂದು ನನಗೆ ಖುಷಿ ಆಗುತ್ತೆ ಟು ಸಿ ಹಿಮ್ ಪರ್ಫಾರ್ಮ್ ಲೈಕ್ ದ್ಯಾಟ್. ಸೊ ಆ ಪರ್ಸ್ಪೆಕ್ಟಿವಲ್ಲಿ ಅವ್ರನ್ನ ತಗೊಂಡಿದ್ದು. ಆ್ಯಂಡ್ ಅದೇ ಈಗ ಆಲ್ರೆಡಿ ನೋಡಿರೋ, ಅವ್ರು ಆಲ್ರೆಡಿ ಎಸ್ ಎ ಮಾಡಿರೋ ರೋಲ್ಸ್ನ ನೋಡ್ತಾ ಇದ್ರೆ ಮತ್ತೆ ಅದನ್ನೇ ಮಾಡ್ಸಕ್ಕೆ ಹೋದ್ರೆ ನನಗೂ ಏನೋ ಒಂದು ಸ್ಯಾಟಿಸ್ಫ್ಯಾಕ್ಷನ್. ಎಕ್ಸ್ಪೆರಿಮೆಂಟ್ ಅಂದರೆ ಆ ಸ್ಟೀರಿಯೋ ಟೈಪಿಂದ ಆಫ್ ಕಾಸ್ಟ್ ಮಾಡಿದಾಗ ಜನಗಳಿಗೊಂದು ಹೊಸದಾಗಿ ಅವ್ರು ಕಾಣಿಸ್ತಾ ಹೋಗ್ತಾರೆ, ಆ ಪಾತ್ರನೂ ತುಂಬ ವಿಭಿನ್ನವಾಗಿ ಕಾಣಿಸ್ತಾ ಹೋಗುತ್ತೆ. ಸೊ ಹಂಗಾಗಿ ಆ ಸ್ಟೀರಿಯೋ ಟೈಪನ್ನು ಬ್ರೇಕ್ ಮಾಡೋ ಒಂದು ಎಫರ್ಟ್ ಇರುತ್ತೆ, ನಾಟ್ ಟು ಎಕ್ಸ್ಪೆರಿಮೆಂಟ್ ಟು ಮಚ್ ಅನ್ನೋ ಥರ. ಬಟ್ ಸ್ಟೀರಿಯೋ ಟೈಪ್ ಬ್ರೇಕ್ ಮಾಡಿದಾಗ ಆ ಎಂಟೈರ್ ಅವ್ರನ್ನ ಕನ್ಸ್ಯೂಮ್ ಮಾಡೋದಿರುತ್ತಲ್ಲ, ಆ ಕ್ಯಾರೆಕ್ಟರ್ನ ಕನ್ಸ್ಯೂಮ್ ಮಾಡೋ ರೀತಿನೇ ಸಖತ್ ಒಂದು ಯುನೀಕ್ ಎಕ್ಸ್ಪೀರಿಯನ್ಸ್ ಆಗ್ತಾ ಹೋಗುತ್ತೆ. Okay. Also, the entire film is stressed on storytelling. ಹೌದು. There's no physical action even to distract. ಮಧ್ಯ ಒಂದೆರಡು ಸಾಂಗ್ ಬರ್ಬೋದಾ? ಲೈಕ್ ದಟ್ ಈಸ್ ಆಲ್ಸೋ ಪಾರ್ಟ್ ಆಫ್ ದ. ಹೌದು, ಒಂದು ಮಾತ್ರ ಡ್ಯಾನ್ಸ್ ನಂಬರ್ ಇರೋದು ವಿತ್ ಸಿದ್ದು ಮೂಲಿಮನಿ. ಇನ್ನೊಂದು ನರೇಟಿವ್ ಒಳಗಡೆ ಸಾಂಗ್ ಬರುತ್ತೆ. ಹೌದು, ಅಂದ್ರೆ ಈ ಕತೆಗೆ ಅವಶ್ಯಕತೆ ಇರಲಿಲ್ಲ ಎಲ್ಲೂ ಟು ಟೇಕ್ ದಟ್ ಬ್ರೇಕ್. ಯೂಶಲಿ ನನಗೆ ವಾಟ್ ಐ ಡಿಡ್ ವಿತ್ ಕುಲ್ಟು ವಾಸ್ ಎಲ್ಲೊಂದು ಕಡೆ ಭಯ ಬಿದ್ದು ಇಲ್ಲ ವಿ ಹ್ಯಾವ್ ಟು ಸಮ್ಹೌ ಎಂಟರ್ಟೈನ್ ಪೀಪಲ್ ಅಂತ ಅಂದ್ಬಿಟ್ಟು ಅಸ್ಯೂಮ್ಡ್ ನಾಲೆಜ್ ಅದು. ಇದು ಮಾಡಿದ್ರೆ ಎಂಟರ್ಟೈನ್ಮೆಂಟ್ ಆಗುತ್ತೆ ಅಂತ ಅಂದ್ಬಿಟ್ಟು ನೋಡ್ತಾ ಹೋಗ್ತಾ ಇದ್ವಿ. ಸೊ ಕೆಲವೊಂದು ಕಡೆ ಅದು ವರ್ಕ್ ಆಗದೆ ಇದ್ದಾಗ ನನಗೆ ಗುಲ್ಟೂರ್ ಅದೇ ಆಗಿದ್ದು. ಸೊ ಫಸ್ಟ್ ಹಾಫ್ ಒಂದು ಟು ಮೇಕ್ ಇಟ್ ಅನ್ ಎಂಟರ್ಟೈನ್ಮೆಂಟ್ ಅಂತ ಅಂದ್ಬಿಟ್ಟು ಒಂದಷ್ಟು 3-4 ಸಾಂಗ್ ಎಲ್ಲ ಇಟ್ಟು ಎಲ್ಲ ಮಾಡಿ, ಸೆಕೆಂಡ್ ಹಾಫ್ ಅಲ್ಲಿ ಪ್ಯೂರ್ಲಿ ಆನ್ ದಿ ಕಾಂಟೆಂಟ್ ರೈಡ್ ಮಾಡಿದಾಗ ದಟ್ ವಾಸ್ ವ್ಯಾಲ್ಯೂಡ್ ಮೋರ್. ಸೊ ದಟ್ ಗಿವ್ಸ್ ಯು ಕಾನ್ಫಿಡೆನ್ಸ್. ಇಲ್ಲ ಆಲ್ರೆಡಿ ಓಕೆ ಅಂದರೆ ಮೈ ಅಸ್ಯೂಮ್ಡ್ ನಾಲೆಜ್ ವಾಸ್ ರಾಂಗ್, ದಿ ಔಟ್ಕಮ್ ಎಕ್ಸ್ಪೀರಿಯನ್ಸ್ ಆಫ್ ದಟ್ ಈಸ್ ಮೋರ್ ಸಾಲಿಡ್. ಸೊ ಹಾಗಾಗಿ ಅದನ್ನ ಇಟ್ಕೊಂಡು ಫುಲ್ ಕಂಪ್ಲೀಟ್ ಆಗಿ ಮಾಡೋಣ. ಇಫ್ ವಿ ರಿಲೈ ಎಂಟೈರ್ಲಿ ಆನ್ ಸ್ಟೋರಿ ದೆನ್ ಆರ್ ಪೀಪಲ್ ವಿಲ್ ಟೇಕ್ ಇಟ್ ಬಂದು. ಯಾಕಂದ್ರೆ ನನಗೆ ಅದೇ ತುಂಬ ಕಂಪ್ಲೇಂಟ್ ಬಂದಿದ್ದು, ಫಸ್ಟ್ ಹಾಫ್ ಅಲ್ಲಿ ಅಷ್ಟು ಸಾಂಗ್ ಬೇಕಾಗಿರಲಿಲ್ಲ, ಹಂಗೆಲ್ಲ ಇತ್ತು. ಓಕೆ,
Are you influenced by certain industry for your direction ಅಂತ in particular? ಸರ್ಟನ್ ಇಂಡಸ್ಟ್ರಿ ಅಂತಿಲ್ಲ ಮೇಡಮ್, ಅಂದರೆ ಕ್ರಾಫ್ಟ್ ಅಂತ ತೊಗೊಬೋದು. ನನಗೆ ವೆನ್ ಐ ಸ್ಟಾರ್ಟೆಡ್ ಆಫ್ ಮಣಿರತ್ನಂ ತುಂಬ ಇನ್ಫ್ಲೂಯೆನ್ಸ್ ಮಾಡ್ತಾ ಇದೆ. ಅಂದರೆ ಐ ಲುಕ್ ಅಪ್ ಟು ಹಿಮ್ ಆಸ್ ಲೈಕ್ ದ್ಯಾಟ್. ಬಿಕಾಸ್ ಸಿನಿಮಾ ಮಾಡಬೇಕು ಅಂತ ಡಿಸೈಡ್ ಮಾಡೋಕ್ಕೂ ಮುಂಚೆಯಿಂದಲೇ ಅವರ ವರ್ಕು ನನಗೆ ತಲುಪಿತ್ತು. ಚಿಕ್ಕ ವಯಸ್ಸಿಂದ ಆಗಲಿ. ಅಂಜಲಿ ಸಿನಿಮಾ ಅವಾಗ ಗೊತ್ತಿರಲಿಲ್ಲ ಸಿನಿಮಾ ಮಾಡಬೇಕು ಅಂತ ಇದ್ದಿರಲಿಲ್ಲ. ಆ್ಯಂಡ್ ರೋಜಾ ಸ್ಪೆಷಲಿ ರೆಹಮಾನ್ ಸರ್ದು ಮತ್ತು ಮಣಿರತ್ನಂ ಸರ್ದು ಆ ಫ್ಲ್ಯಾಗ್ ಸೀನು, ಸೊ ಬಂದು ಆ ಫ್ಲ್ಯಾಗ್ ಮೇಲೆ ಹಿಂಗೆ ಬಿದ್ದು ಹಿಂಗೆಲ್ಲ ಇದು ಮಾಡುವಾಗ ಅದು ಒಂಥರ ಸಖತ್ ಪರ್ಮನೆಂಟ್ಲಿ ಇಟ್ಸ್ ಮೆಮರಿ ಥರ ಇತ್ತು. ಸೊ ದೆನ್ ವೆನ್ ಐ ವೆಂಟ್ ಬ್ಯಾಕ್, ಅಂದರೆ ಫಸ್ಟ್ ಸ್ಟೆಪ್ ಟು ಗೋಯಿಂಗ್ ಲರ್ನಿಂಗ್ ಫಿಲಮ್ ವುಡ್ ಬಿ ಹಾಲಿವುಡ್ ಸಿನಿಮಾ ನೋಡೋಣ, ಇವ್ರು ನೋಡೋಣ ಅಂತ ಅಂದ್ಕೊಂಡು ಆ ಥರ ಅದು ಆ ಜರ್ನಿ ಒಂದು ಸ್ವಲ್ಪ ಇತ್ತು. ನೋಲನ್ ಫಿಲ್ಮ್ಸು, ಡೇವಿಡ್ ಫಿಂಚರ್ ಫಿಲ್ಮ್ಸು ಇದೆಲ್ಲ ನೋಡ್ತಾ ಹೋಗೋಣ ಅಂತ ಅಂದ್ಬಿಟ್ಟು ಅಂತ. ಅದಾದಮೇಲೆ ವೆನ್ ಯು ಸಿಟ್ ಬ್ಯಾಕ್ ಆ್ಯಂಡ್ ರೆಟ್ರೋಸ್ಪೆಕ್ಟ್, ಓಕೆ ನಮ್ಮ ಲ್ಯಾಂಡಲ್ಲಿ ಯಾರು ಸಿನಿಮಾ ಆ ಥರ ಅಷ್ಟು ಇಂಪ್ಯಾಕ್ಟ್ ಮಾಡಿತ್ತು ಅಂದಾಗ ಒಂದು ರೆಫರೆನ್ಸಿಂಗ್ ವಾಸ್ ಮಣಿರತ್ನಂ ಸರ್. ಕರೆಕ್ಟ್ ಅಲ್ವಾ? ಹೌದು. ನನಗೆ ಈವನ್ ಬಿಫೋರ್ ಐ ಡಿಸೈಡೆಡ್ ಟು ಬಿಕಮ್ ಎ ಡೈರೆಕ್ಟರ್, ದೇರ್ ಆರ್ಟ್ ವರ್ಕ್ ಹ್ಯಾಡ್ ಆಲ್ರೆಡಿ ಮೇಡ್ ಅ ಮಾರ್ಕ್ ಆನ್ ಮೀ. ಸೊ ದೆನ್ ಐ ಸ್ಟಾರ್ಟೆಡ್ ವಾಚಿಂಗ್, ಅಂದರೆ ರಿವಿಸಿಟಿಂಗ್ ಟೆಕ್ನಿಕಲಿ ಹೆಂಗೆ ಏನು ಕತೆ ಅಂತ ಅಂದ್ಬಿಟ್ಟು ಹಿ ಹ್ಯಾಡ್ ಡನ್ ಲಾಟ್ ಆಫ್ ಥಿಂಗ್ಸ್ ಹಿಯರ್. ಆ್ಯಂಡ್ ಅವ್ರದ್ದು ಅಪ್ರೋಚ್ ಆಫ್ ಸ್ಟೋರಿ ಟೆಲ್ಲಿಂಗ್ ಸ್ಟೈಲ್ ಓವರ್ ಸಬ್ಸ್ಟೆನ್ಸ್ ಎಲ್ಲೂ ಇರಲಿಲ್ಲ. ಇವನ್ ದೋ ಈ ಕುಡ್ ಡು ಇಟ್. ಎಲ್ಲ ಆ ಸ್ಟೋರಿನ ರೂಟ್ ಮಾಡಿಕೊಂಡೆ. ಎಲ್ಲೂ ಅವ್ರಿಗೆ ನಾನು ಇದು ಎಕ್ಸ್ಪೆರಿಮೆಂಟಲ್ ಸಿನಿಮಾ ಮೇಕರು ಅಂತಾರೆ ಎಲ್ಲೂ ಆಗ್ದಿರ ಟು ದಿ ಕಾಮನ್ ಆಡಿಯನ್ಸು ಎಷ್ಟು ಬಟ್ ಅವ್ರ ಅಬಿಲಿಟಿಯಲ್ಲಿ ಹೇಳ್ಬೋದು ಅದಷ್ಟನ್ನು ಹೇಳೋ ಥರ ಪ್ರಯತ್ನ ಇತ್ತು. ಆ ಅಪ್ರೋಚ್ ತುಂಬ ಇಷ್ಟ ಆಗ್ತಾ ಹೋಗುತ್ತೆ ನನಗೆ. ಓಕೆ ಓಕೆ. ಆಫ್ ಕೋರ್ಸ್ ಕಮಿಂಗ್ ಟು ಹೇಮಂತ್ ಎಂ ರಾವ್, ಡೈರೆಕ್ಟರ್. ಹೌದು. He has a brand value. When a director turns like Hemant M. Rao turns producer, is it a boon or a bane for another director? Sort of to address both the issues, ಒಂದು ಅಡ್ವಾಂಟೇಜ್ ಏನಂತಂದರೆ ಲೈಕ್ ಈ ಕಥೆನ ನಾನು ಬೇರೆ ಯಾರಾದರೂ ಹೋಗಿ ಹೇಳಿದಿದ್ರೆ, ಇಫ್ ಕಂಪ್ಲೀಟ್ಲಿ ಪ್ಯೂರ್ ಬಿಸ್ನೆಸ್ ಮ್ಯಾನ್ಗೆ ಅಂತ ಅಂದ್ಬಿಟ್ಟು ಯಾವ್ದಾದ್ರು ಹೋಗಿ ಹೇಳಿದಿದ್ರೆ, ಹಿ ವುಡ್ ಲುಕ್ ಅಟ್ ಇಟ್ ಆ್ಯಸ್ ಹೆಂಗೆ ಸಿನಿಮಾ ಬಿಸ್ನೆಸ್ ಆಗುತ್ತೆ, ಇದರಲ್ಲಿ ಆ್ಯಕ್ಷನ್ ಬ್ಲಾಕ್ ಇಲ್ಲ ಅಂತೀರ, ಮ್ಯೂಸಿಕಲ್ ನಂಬರು, ಬಿಕಾಸ್ ಆಲ್ ದಟ್ ಈಸ್ ಪಾರ್ಟ್ ಆಫ್ ದೇರ್ ಇದು ಸೆಲೆಬ್ರಿಟಿ ಫ್ಯಾಕ್ಟರ್ಸ್. ಅದೆಲ್ಲ ಬೇಕಾ ಇಲ್ವಾ, ಹೆಡ್ಲೈನ್ ಮಾಡೋದಕ್ಕೆ ಯಾರಾದ್ರೂ ಒಬ್ಬರು ಬ್ರ್ಯಾಂಡ್ ವ್ಯಾಲ್ಯೂಡ್ ಆ್ಯಕ್ಟರೇ ಬೇಕಾಗುತ್ತೆ ಅಂತ ಅಂದ್ಬಿಟ್ಟು ಆ ಇನ್ಫ್ಲುಯೆನ್ಸ್ ಎಲ್ಲ ಆಗುತ್ತೆ. ದಟ್ ವಿಲ್ ಇನ್ ಟರ್ನ್ ಶೇಪ್ ದಿಸ್ ಫಿಲ್ಮ್ ಇಂಟು ಅ ಡಿಫ್ರೆಂಟ್ ಸ್ಟೋರಿ ಟೆಲ್ಲಿಂಗ್ ಪ್ರಾಸೆಸ್ ಆಗುತ್ತೆ. ವಿತ್ ಹಿಮ್ ಅದಿರಲಿಲ್ಲ. he's a sort of he's kind of filmmaker, story utmost value ಕೊಡಂತ ಡೈರೆಕ್ಟರ್. ಸೊ ಹಂಗಾಗಿ that was the biggest advantage. And what I learned with him throughout this film making journey is ಆ ಬೌಂಡ್ರೀಸ್ನ ಕ್ಲಿಯರಾಗಿ ಸೆಟ್ ಮಾಡಿ he used to stand apart. ಅಂದರೆ ನಾನಿಲ್ಲೂ ಒಂದು ನಾನಾಗಿದ್ದರೆ ಈ ಸೀನ ಹಿಂಗೆ ಶೂಟ್ ಮಾಡ್ತೀನಿ ಜನ, ಡಿರೆಕ್ಟರ್ದು ಪರ್ಸ್ಪೆಕ್ಟಿವ್ ಎಲ್ಲೂ ತರ್ತಾ ಇರಲಿಲ್ಲ. ರೈಟಿಂಗ್ ಸ್ಪೇಸಲ್ಲಿ ಈವನ್ ಡ್ಯೂರಿಂಗ್ ಗುಲ್ ಟು ಆ ಟೈಮೆಲ್ಲ ನಾನು ಹೋಗಿ ಹೇಮಂತ್ ಹಿಂಗೆ ಕತೆ ಹೇಳ್ತಾ ಇರ್ಬೇಕಾದ್ರೆ ಹಿಂಗಿದೆ ಅಂದಾಗ ಆ ಸಜೆಷನ್ಸ್ ಏನಿತ್ತು ಸೇಮ್ ಡ್ರಿಲ್ ಹ್ಯಾಪೆಂಡ್ ಹಿಯರ್ ಆಲ್ಸೋ. ಇದು ಹಿಂಗೆ ಅನ್ಸುತ್ತೆ ಜನ ಇದನ್ನ ನೋಡಿ ಅಂತ ಅಂದ್ಬಿಟ್ಟು ಹಿ ವುಡ್ ನೆವರ್ ಟ್ರೈ ಟು ಬ್ರಿಂಗ್ ಇನ್ ಹಿಸ್ ವಾಯ್ಸ್ ಇನ್ ಟು ಮೈ ಫಿಲ್ಮ್ಸ್. ಅದು ಸಪರೇಷನ್. ಸೊ ಯು ಡಿಡ್ಂಟ್ ಸಿ ಎನಿ ಡಿಸ್ಅಡ್ವಾಂಟೇಜ್ ಆಕ್ಚುಲಿ? ಡಿಸ್ಅಡ್ವಾಂಟೇಜ್ ಇನ್ ದ ಸೆನ್ಸ್ ನಾಟ್ ಫ್ರಮ್ ಹಿಮ್, ಬಟ್ ನನಗೂ ಏನಾಗುತ್ತೆ ಅಂತಂದರೆ ಸಮಟೈಮ್ಸ್ ದಿ ಓವರ್ ಶಾಡೋಯಿಂಗ್ ಆಫ್ ಹಿಸ್ ಬ್ರ್ಯಾಂಡ್ ಟು ಸ್ಟ್ಯಾಂಡ್ ಔಟ್ ಲೈಕ್ ದಟ್. ಅಂದರೆ ನನ್ನ ಕೆಲಸ ಅಂತ ಅಂದ್ಬಿಟ್ಟು ಸ್ಟ್ಯಾಂಡ್ ಔಟ್ ಮಾಡೋದಕ್ಕೆ. ಸೊ ಈಗ ಗುಲ್ಟೋಲು ಅಷ್ಟೇ, ಮೆನಿ ಪೀಪಲ್ ಥಾಟ್ ಇಟ್ ವಾಸ್ ಪವನ್ ಕುಮಾರ್ಸ್ ಫಿಲ್ಮ್. ಓಕೆ. ಬಿಕಾಸ್ ಪವನ್ ವಾಸ್ ದೇರ್. ಹಿಯರ್ ಆಲ್ಸೋ ಒಂದು ಸರ್ಟನ್ ಆಸ್ಪೆಕ್ಟ್ ಅಲ್ಲಿ ಎಲ್ಲೋ ಒಂದು ಕಡೆಗೆ ನಾಟ್ ಮೆನಿ ಪೀಪಲ್ ರೀಡ್ ದಿ ಡೈರೆಕ್ಟರ್ಸ್ ಅಂತ ಅಂದ್ಬಿಟ್ಟು ದ ಮೂಮೆಂಟ್ ದೇ ಸಿ ಹೇಮಂತ್ಸ್ ಫಿಲಮ್ ಅಂತ ಅಂದ್ಬಿಟ್ಟು ಬರೋಣ. ಹಿ ಡಸಂಟ್ ಡೂ ಇಟ್. ಈಸ್ ವೆರಿ ಸ್ವೀಟ್. ಎವ್ರಿ ಟೈಮ್ ಈ ಗೋಸ್ ಔಟ್ ಈ ಸೈಸ್ ಎಲ್ಲ ಇಂಟರ್ವ್ಯೂಸ್ ಅಲ್ಲಿ ಆಗಲಿ ಏನಾಗಲಿ ಈ ಗಿವ್ಸ್ ಮೀ ದಟ್ ಆಂಪಲ್ ಸ್ಪೇಸ್ ಎಲ್ಲೇ ಮಾಡಿದ್ರು. ಬಟ್ ಫಾರ್ ದಿ ಜನರಲ್ ಪಬ್ಲಿಕ್ ಅಲ್ಲೆಲ್ಲ ಒಂದು ಕಡೆಗೆ ಟು ಫೈಟ್ ಫಾರ್ ಯುವರ್ ಓನ್ ಐಡೆಂಟಿಟಿ, ದಟ್ ಬಿಕಮ್ಸ್ ಅ ಲಿಟಲ್ ಡಿಸ್ಅಡ್ವಾಂಟೇಜ್ ಅಷ್ಟೇ. So how are you working towards creating your own identity? I think it will happen over time anta. So for him also the amount of work he put out ಮಾಡಿ ಅದಾದ್ಮೇಲಿಂದ ಒಂದು ಫಾಲೋಯಿಂಗ್ ಅಂತ ಆಗುತ್ತಲ್ವಾ. ಸೊ ಅಂದರೆ ನಾನು ಐ ಆಮ್ ಆಲ್ಸೋ ಆನ್ ದಿ ಜರ್ನಿ ಆಫ್ ಫೈಂಡಿಂಗ್ ಮೈ ಓನ್ ವಾಯ್ಸ್. ಅಂದರೆ ಇನ್ನೂ ಸ್ಟ್ರೆಂಥನ್ ಮಾಡ್ಕೊತಾ ಹೋಗ್ತಾ ಇದ್ದೀನಿ. ದಿಸ್ ಈಸ್ ಮೈ ಎಕ್ಸಾಕ್ಟ್ ಇದು ಅಂತ ಅಂದ್ಬಿಟ್ಟು ಹಿ ಹ್ಯಾಸ್ ಅ ವೆರಿ ಗುಡ್ ಕ್ಲಾರಿಟಿ. ನನಗೆ ಐ ಆಮ್ ಸ್ಟಿಲ್ ಟ್ರೈಂಗ್ ಟು ಫೈಂಡ್ ದಟ್. Okay, is there a lesson to say that a director should turn producer to create an own identity, or ಇಲ್ಲ not like that, because see he is turning producer to bring in lot of stories otherwise which are difficult to make.
ಈ ಥರ ಕತೆ ಬೇರೆ ಹೋಗಿ ಎಲ್ಲ ಹೇಳಿ ಅದೆಲ್ಲ ಆಗಿದ್ರೆ ತುಂಬ ಬೇರೆ ಬೇರೆ ಚೇಂಜಸ್ ಎಲ್ಲ ಆಗಿರೋದಿಲ್ಲ ಇದು. ಬಟ್ ಐಡಿಯಲಿ ಕಮ್ಮಿಂಗ್ ಫ್ರಮ್ ಜನ ಸಿನಿಮಾ ಮಾಡಬೇಕು, ಇದು ಯಾರು ಬೇಕು ನಿಮಗೆ ಇವ್ರು ಮಾಡಬೇಕಾ ಮಾಡಿ, ದಟ್ ಅಮೌಂಟ್ ಆಫ್ ಫ್ರೀಡಮ್ ಆ್ಯಂಡ್ ಆ ಒಂದು ಕಾನ್ಫಿಡೆನ್ಸ್ ಇನ್ಫ್ಯೂಸಿಂಗ್ ಇನ್ ಟು ಯು, ದಟ್ ಈಸ್ ಅ ಬಿಗ್ ಅಡ್ವಾಂಟೇಜ್. ನೀವೊಂದು ಸ್ಲೋ ಆಗಿ ಲೈಕ್ ವೆನ್ ಇಟ್ಸ್ ಕಮಿಂಗ್ ಟು ಸ್ಟೋರಿ ಟೆಲ್ಲಿಂಗ್ ಇಟ್ಸ್ ಸ್ಲೋ ಪ್ರೊಸೆಸ್ ನಿಮ್ಮದು, ಇಟ್ ಡಸಂಟ್ ಲೈಕ್ ಸೊ ಹೌ ವಿಲ್ ಇಟ್ ಹ್ಯಾವ್ ಅನ್ ಇಂಪ್ಯಾಕ್ಟ್ ಆನ್ ದ ಆಡಿಯನ್ಸ್? ದಟ್ ಸ್ಲೋ ಬರ್ನರ್ ಅಂತೀವಿ, ವಿಲ್ ದೇ ನಾಟ್ ಲೂಸ್ ದೇ ಪೇಷನ್ಸ್ ಬೈ ಟೈಮ್ ದೇ ಯುನೋ ಕಮ್ ಟು ದ ಕ್ಲೈಮ್ಯಾಕ್ಸ್ ಆ ರೀತಿ? ಇಲ್ಲ, ಈ ಪರ್ಟಿಕ್ಯುಲರ್ ಸಿನಿಮಾದಲ್ಲೊಂದು ಆ ರೀತಿ ಇಲ್ಲ, ಬಿಕಾಸ್ ದಿ ಸ್ಕ್ರೀನ್ ಪ್ಲೇ ಸ್ಟ್ರಕ್ಚರ್ ತುಂಬ ಯುನೀಕ್ ಆಗಿ ಫಾರ್ಮುಲೇಟ್ ಆಗಿರೋದ್ರಿಂದ. ಆ್ಯಂಡ್ ಆಲ್ಸೋ ಐ ಆಮ್ ಆನ್ ದಟ್ ಕ್ವೆಸ್ಟ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಎಂಗೇಜಿಂಗ್ ಎನಫ್ ಆ್ಯಂಡ್ ವಾಟ್ ಈಸ್ ಬೋರಿಂಗ್. ಓಕೆ. ನಾನು ಐ ವೆಂಟ್ ಬ್ಯಾಕ್ ಟು ಹೇಮಂತ್ ಅಂಡ್ ಐ ಆಸ್ ದ ಸೇಮ್ ಕ್ವಶನ್ ಒಂದು ಯಾವುದೋ ಒಂದು ಪರ್ಟಿಕ್ಯುಲರ್ ಸೀನ್ಗೆ. ಸೊ ಈ ಗ್ರಾಮರಲ್ಲಿ ಮಾಡ್ತಾ ಇದ್ದೀನಿ ಹೇಮಂತ್, ಈ ಒಂದು ಪರ್ಟಿಕ್ಯುಲರ್ ಸೀನ್ನ ಆಲ್ರೆಡಿ ಶೂಟ್ ಮಾಡಿದ್ವಿ. ಐ ವೆಂಟ್ ಅಂಡ್ ಕೋಟೆಡ್ ದಿಸ್, ಸಿ ನನಗೆ ದಿಸ್ ಇಸ್ ಐ ಲೈಕ್ ದಿಸ್, ನನಗೇನೋ ತಲೆಯಲ್ಲಿ ಏನೋ ಇದೆ. ರಘು ಸರ್ದು ಒಂದು ಓಪನಿಂಗ್ ಶಾಟಲ್ಲಿ ಅವ್ರ ವೈಫ್ ಬಂದ್ಬಿಟ್ಟು ಕುಂಕುಮ ಇಡ್ತಾರೆ, ಹಿಂಗೆ ಕುಂಕುಮ ಇಟ್ಬಿಟ್ಟು ಹಿಂಗೆ ಹೋಗ್ತಾರೆ. ಅದಾದಮೇಲೆ ರಘು ಸರ್ ಫುಲ್ ಫೇಸ್ ಕಾಣಿಸಿರುತ್ತೆ, ಅವ್ರದ್ದು ವೈಫ್ ಹಾಫ್ ಫೇಸ್ ಹಿಂಗೆ ಕಾಣಿಸುತ್ತೆ. ಅದಾದಮೇಲೆ ವಾಪಸ್ ಹೋಗ್ತಾರೆ, ಮಗಳ ಹತ್ರ ಹೋಗ್ತಾರೆ, ಅಲ್ಲಿ ಹೋಗ್ಬಿಟ್ಟು ಹಿಂಗೆ ಕುಂಕುಮ ಇಡ್ತಾರೆ. ಆವಾಗ ಅವ್ರದ್ದು ಮಗುದು ಫುಲ್ ಫೇಸ್ ಕಾಣಿಸ್ತಾ ಇರುತ್ತೆ, ಅವ್ರದ್ದು ಹಾಫ್ ಫೇಸ್ ಕಾಣಿಸ್ತಾ ಇರುತ್ತೆ. ಸೊ ಮೈ ಹೋಲ್ ಐಡಿಯಾ ವಾಸ್, ಅಂದರೆ ದಿಸ್ ಇಸ್ ಫಾರ್ ಮೀ, ಅಂದರೆ ಆಡಿಯನ್ಸ್ಗೆ ಅರ್ಥ ಆಗ್ಬೇಕಂತೇನಿಲ್ಲ, ದಿಸ್ ಇಸ್ ಫಾರ್ ಮೀ, ಅಂದರೆ ದಟ್ ಟೂ ಪಾರ್ಟ್ಸ್ ಕಂಪ್ಲೀಟ್ಸ್ ದಿಸ್ ಕ್ಯಾರೆಕ್ಟರ್ಸ್. ಅಂದರೆ ಆ ತಾಯಿ ಪಾತ್ರೆಗೆ ಗಂಡ ಅರ್ಧ ಮಗಳ ಅರ್ಧ ಒಂದು ಕಂಪ್ಲೀಟ್ ಇದು ಕಂಪ್ಲೀಟ್ ಮಾಡುತ್ತೆ. ಡಸಂಟ್ ಹ್ಯಾವ್ ಟು ಬಿ ಅಂದರೆ ಅವ್ರದ್ದು ಐಡೆಂಟಿಟಿ ಇಲ್ಲ ಅನ್ನೋ ಥರ ಅಲ್ಲ, ಬಟ್ ಒಂದು ಟೂ ವರ್ಲ್ಡ್ಸ್ ಟುಗೆದರ್ ಅನ್ನೋ ಥರ ಅದೊಂದು ಫಾರ್ಮುಲೇಟ್ ಮಾಡ್ಕೊಂಡು ಇಟ್ಕೊಂಡಿದ್ದು. ಸಮ್ಟೈಮ್ಸ್ ಇಟ್ ಡಸಂಟ್ ಕನ್ವೆ. ಸೊ ಕನ್ವೆ ಆಗೋ ಥರ ಯಾವುದು, ಸೊ ಕನ್ವೆ ಆಗೋ ಪಾಯಿಂಟ್ ಯಾವುದು, ತಲೆ ಮೇಲೆ ಹೋಗೋಂಥ ಪಾಯಿಂಟ್ ಯಾವುದು, ನಮಗೆಲ್ಲೋ ಒಂದು ಕಡೆ ಮಜಾ ಬರ್ತಾ ಇದೆ ಅಂತ ಅನ್ಕೊಂಡು ಮಾಡ್ತಾ ಇರ್ತೀವಿ. ಸಮ್ಟೈಮ್ಸ್ ಇಟ್ ಗೋಸ್ ಕಮ್ಯುನಿಕೇಟ್ ಆಗದೆ ಇದ್ದಾಗ, ದಟ್ ಈಸ್ ವೆನ್ ಅವಾಗ ಸ್ಲೋ ಬರ್ನರು ಎಂಗೇಜಿಂಗ್ ಇದೆಯಾ ಇಲ್ಲೋ ಅಂತ ಅಂದ್ಬಿಟ್ಟು. So how to come to a point where I am also having fun and as well as even the audience are being engaged. ಆ ಮಿಡ್ಲ್ ಗ್ರೌಂಡ್ ಯಾವುದು, ಈ ಕ್ವಶನ್ ದಟ್ ವಾಸ್ ನಾನು ಹೋಗಿ ಕೇಳಿದೆ ಮಂತ್ಗೆ ಹಿಂಗೆ ಅಂತ ಅಂದ್ಬಿಟ್ಟು. ದಟ್ ಹ್ಯಾಪನ್ಸ್ ಓವರ್ ಟೈಮ್ಸ್ ಅಂಡ್ ಐ ವಿಲ್ ಫೈಂಡ್ ಇಟ್. ಮನ್ಸ್ ಅಂದರೆ ಕ್ರಾಫ್ಟ್ ಇಸ್ ಪ್ರಾಕ್ಟೀಸ್. ಸೊ ಮೋರ್ ಯು ಪ್ರಾಕ್ಟೀಸ್, ದ ಮೋರ್ ಯು ವಿಲ್ ನೋ ವೇರ್ ಟು ಅಂಡರ್ಲೈನ್ and where not to underline. But also people who come to Agnyatavasi, definitely they'll think of Guntu and come. So they will find another unique genre from you ಅಂತ ಅನ್ಸುತ್ತೆ. ಅಂದರೆ ಅದು ಕ್ಲೈಮ್ ಮಾಡೋದು ಕಷ್ಟ ಆಗ್ತದೆ, ತುಂಬ ಯುನೀಕ್ ಅಂತ ಅಂದ್ಬಿಟ್ಟು. ಎಕ್ಸ್ಪೀರಿಯನ್ಸ್ ವೈಸ್ ಎಸ್, ಯಾರು ಮಾಡದಿರೋದೇನು ಎಕ್ಸ್ಟ್ರಾರ್ಡಿನರಿಯಾಗಿ ಮಾಡಿದ್ದೀವಿ ಅಂತಲ್ಲ, ಬಟ್ ಎಕ್ಸ್ಪೀರಿಯನ್ಸ್, ಐ ವಿಲ್ ರಿಲೈ ಆನ್ ಎಕ್ಸ್ಪೀರಿಯನ್ಸ್. ಓಕೆ, ಯು ಆರ್ ಆಂಟಿಸಿಪೇಟಿಂಗ್ ಅ ಥ್ರಿಲ್ಲರ್, ಯು ಕಮ್ ಇನ್, ಐ ವಿಲ್ ಡೆಫಿನೆಟ್ಲಿ ಗಿವ್ ಯು ಅ ಗುಡ್ ಎಕ್ಸ್ಪೀರಿಯನ್ಸ್ ಆಫ್ ವಾಚಿಂಗ್ ಅ ಥ್ರಿಲ್ಲರ್. Okay. So all the best. Thank you.